ಹೇಳ್ತಾರೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಏನಂತೀರಾ? ಅಷ್ಟೇ ಇನ್ನೊಂದು ಕಮ್ಮಿ ಮಾಡಿ ಡ್ರಾಪ್ ಮಾಡಿ 6 ವರ್ಷದ ಫ್ರೆಂಡ್ ಇವರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದ್ದೀನಿ ನಾನು ಅಂದರೆ ತುಂಬ 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 ಇಂಪಾರ್ಟೆಂಟ್ ಪ್ಲೇಸಲ್ಲಿದ್ದೀನಿ. ಅದು ನನ್ನ ಫೇವ್ರೆಟ್ ಪ್ಲೇಸ್. ಎಲ್ಲಿ ಅಂದರೆ ವರ್ಕೌಟ್ ಮಾಡೋದು ಜಿಮ್ಮಲ್ಲಿ. ತುಂಬ ಜನ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾಯಿದ್ರು, ಸೊ ನೀವು ಯಾವ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಏನು ಎತ್ತ, ನಿಮ್ಮ ಜಿಮ್ ಹೇಗಿರುತ್ತೆ ಅಂತ. ಸೊ ಇವತ್ತಿನ ಬ್ಲಾಗಲ್ಲಿ ಜಿಮ್ ಹೇಗಿರುತ್ತೆ ಆ್ಯಂಡ್ ಜಿಮ್ಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವನ್ನೆಲ್ಲನೂ ನಿಮ್ಮನ್ನ ಪರಿಚಯ ಮಾಡಿಕೊಡ್ತೀನಿ. ಜಿಮ್ ಹೇಗಿದೆ ಅಂತ ಇವಾಗ ನಾನು ತೋರಿಸ್ತೀನಿ. ಬಟ್ ಆ್ಯಕ್ಚುಲಿ ನಮ್ಮ ಟ್ರೈನರ್ ಬೈತಾರೆ, ಲಿಫ್ಟ್ ಇದೆ, ಸೊ ಲಿಫ್ಟಲ್ಲಿ ಬರಬೇಡಿ, ಇಲ್ಲಿ ಸ್ಟೇರ್ ಕೇಸ್ ಹತ್ಕೊಂಡು ಬನ್ನಿ ಅಂತ. ನಾನು ಸುಮ್ಮನೆ ಹೋಗಿ ಅವ್ರಿಗೆ ಡೌ ಮಾಡ್ತೀನಿ, ಇಲ್ಲ ಸರ್ ನಾನು ಲಿಫ್ಟಲ್ಲೇ ಬಂದಿಲ್ಲ, ಸ್ಟೆಪ್ ಹತ್ಕೊಂಡೇ ಬಂದಿರೋದು ಅಂತ. ಸೊ ಯಾವ ಸ್ಟೆಪ್ಪೆಲ್ಲ ಹತ್ಕೊಂಡು ಹೋಗ್ತಾರೆ, ಸುಸ್ತಾಗುತ್ತೆ. ಬಂದೇ ಬಿಟ್ರು. ಇವ್ರ ಬಗ್ಗೆನೇ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಮುತ್ತುರಾಜ್ ಅಂತ ಇದ್ದೀನಿ ನಾನು. ಪುಟ್ಟರಾಜು ಸರ್ ಅಂತ. ನನಗೆ ಇವರು ಕೂಡ ಟ್ರೈನ್ ಮಾಡ್ತಾರೆ. ಪ್ಲೀಸ್ ಸರ್, ಪ್ಲೀಸ್ ಸರ್, ಅಯ್ಯೋ ಅಯ್ಯೋ ನಾನು ಹೇಳ್ದೆ ಅಲ್ವಾ ಸರ್. ನೀವೆಲ್ಲೋ ಹೋಗ್ತಾ ಇದ್ರಿ ಅಲ್ಲ, ಹೋಗಿ ಸರ್, ನೀವು ಆರಾಮಾಗಿ ಮಾಡ್ಕೊಂಬರ್ತೀನಿ. ಸಿಗಾಕೋಬೇಕಾ ನಾನು ಈಗಲೇ. ಆ್ಯಕ್ಚುಲಿ ನಮ್ಮ ಟ್ರೈನರು ಬ್ರೇಕ್ಫಾಸ್ಟಿಗೆ ಹೋದರು, ಸೊ ನಾನು ಕಲಿಸ್ಬಿಟ್ಟು ಬಂದುಬಿಟ್ಟೆ ಮೆತ್ತಿಗೆ. ಹಿಂಗೆ ಏನಾದರೂ ಮಾಡಬೇಕಂದ್ರೆ ಸುಸ್ತಾಗುತ್ತೆ, ಯಾರು ಹತ್ಕೊಂಡ್ಬರ್ತಾರೆ. ಆ್ಯಂಡ್ ನಾನು ತುಂಬ ಎಕ್ಸ್ಪರ್ಟ್ ಅಂತೂ ಅಲ್ಲ ವರ್ಕೌಟ್ ಮಾಡೋದ್ರಲ್ಲಿ, ಏನೋ ಸ್ವಲ್ಪ ವರ್ಕೌಟ್ ಮಾಡ್ತೀನಿ. ಸೊ ಹೇಗಿದೆ ಜಿಮ್ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇಲ್ಲಿ ಗ್ರೂಪ್ ಕ್ಲಾಸಸ್ ನಡೆಯುತ್ತೆ. ಸೊ ನಾನು ಯಾವುದೇ ರೀತಿ ಗ್ರೂಪ್ ಕ್ಲಾಸಸ್ಗೆ ಏನೂ ಜಾಯ್ನ್ ಆಗಿಲ್ಲ, ಬಟ್ ಇಲ್ಲಿ ಗ್ರೂಪ್ ಕ್ಲಾಸಸ್ ನಡೆಯುತ್ತೆ. ವ್ಯಾಲೆಂಟೈನ್ಸ್ ಡೇ ಅಲ್ವಾ ನಿನ್ನೆ, ಸೊ ವ್ಯಾಲೆಂಟೈನ್ಸ್ ಡೇಗೆ ಡೆಕೋರೇಟ್ ಮಾಡಿದ್ದಾರೆ, ಇನ್ನೂ ಹಾಗೇ ಇದೆ, ಅದು ಫುಲ್ ಕಲರ್ಫುಲ್ಲಾಗಿ. ಸೊ ಇವಾಗ ನಾನು ನನ್ನ ರೆಸ್ಟ್ ರೂಮ್ ಅಂದರೆ ಶೂ ಹಾಕ್ಕೊಂಡು ಬರ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಎಸ್, ಇವಾಗ ಶೂ ಎಲ್ಲ ಹಾಕ್ಕೊಂಡು ರೆಡಿ ವರ್ಕೌಟಿಗೆ. ನಮ್ಮ ಟ್ರೈನರ್ ಚೆನ್ನಾಗಿ ತಿಂತಾಯಿದ್ದಾರೆ ಇಲ್ಲಿ. ನಮ್ಮನ್ನು ಮಾತ್ರ ಏನು ತಿನ್ನೋಕೆ ಬಿಡಲ್ಲ, ಅವ್ರು ಮಾತ್ರ ಸರಿ ಬಾರಿಸ್ತಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಡಾನ್ಸಿಂಗ್ ಫ್ಲೋರ್ ಇರುತ್ತೆ ಆ್ಯಂಡ್ ಮೇಲ್ಗಡೆ ವರ್ಕೌಟ್ ಸೆಕ್ಷನ್. ಸೊ ಆ್ಯಕ್ಚುಲಿ ನಾನೇನು ತುಂಬ ಏನು ವರ್ಕೌಟ್ ಮಾಡಲ್ಲ, ಅಷ್ಟು ಅದ್ರ ಬಗ್ಗೆ ನಾಲೆಜು ಕೂಡ ನನಗಿಲ್ಲ. ಬಟ್ ಏನೋ ನಮ್ಮ ಟ್ರೈನರ್ ಹೇಳ್ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಆಯಿತಾ? ಆಯಿತು ಮ್ಯಾಮ್. ಏನು ತಿಂದ್ರಿ? ರೈಸ್ ಬಾತ್ ತಿಂದೆ. ಆಂಟಿ ಅವ್ರ ಲೈಫ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ, ಎಷ್ಟು ಇನ್ಸ್ಪೈರ್ ಆಗುತ್ತೆ ಅಂದರೆ. ನಿಜವಾಗ್ಲೂ ತುಂಬ ಒಳ್ಳೆಯವರು. ಆ್ಯಂಡ್ ಅವ್ರು ಇಲ್ಲಿ ವರ್ಕ್ ಮಾಡಿದ್ರು ಸಹ ಅವರ ಮಗಳೂ ಕೂಡ ಇಲ್ಲೇ ಜಿಮ್ಗೆ ಜಾಯ್ನ್ ಆಗಿದ್ದಾರೆ, ಅಂದರೆ ಇಲ್ಲೇ ವರ್ಕ್ ಮಾಡ್ತಾರೆ. ಖುಷಿ ಆಗುತ್ತೆ. ಎಸ್, ವರ್ಕೌಟ್ ಮುಗಿಸ್ಕೊಂಡು ಬರ್ತೀನಿ. ಇವಳು 2ನೇ ಮಗಳು ಅವರು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆಯದಾಗಲಿ. ಸೊ ಇವಾಗ ವರ್ಕೌಟ್ಗೆ ಹೋಗೋಣ ಅಂತ. ಇವರು ಕೂಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ರು, ಅವನು ಮತ್ತು ಶ್ರಾವಣಿ ಅಂತ. ನಾನು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ, ಇವರು ಆ್ಯಕ್ಟ್ ಮಾಡ್ತಿದ್ರು. ಬಟ್ ಆವಾಗ ಸ್ವಲ್ಪ 0 ಸೈಜ್ ಇದ್ದರು, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಎಲ್ಲ ಹಾಕ್ಕೊಂಡು ಹರಟೆ ಹೊಡ್ಕೊಂಡು ಫುಲ್ ಎಲ್ಲರನ್ನೂ ನಗಿಸ್ಕೊಂಡು. ನಮ್ಮ ಜಿಮ್ಮಲ್ಲಿ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಐ ಥಿಂಕ್ ನಿಮಗೆ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ. ಸೊ ನೋಡೋಣ. ಇಲ್ಲಿ ಎಲ್ಲ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ, ಅಂದರೆ ವಾಟರ್ ಬಾಟಲ್ಸ್, ಟವಲ್, ಫೋನ್ ಎಲ್ಲ. ಸೊ ಈಗ ಫಸ್ಟು ಸ್ಟ್ರೆಚಿಂಗ್ ಮಾಡೋಣ, ಅದಕ್ಕಿಂತ ಮುಂಚೆ ನಮ್ಮ ಟ್ರೈನರ್ನ ಮಾತಾಡಿಸ್ಬಿಡೋಣ ಅಂತ. ಆ್ಯಕ್ಚುಲಿ ನಮ್ಮ ಜಿಮ್ ಮ್ಯಾನೇಜ್ಮೆಂಟ್ ಎಲ್ಲ ತೊಗೋತಾ ಇರೋದು ಕಿರಣ್ ಸರ್. ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತುಂಬ ಡೀಸೆಂಟಾಗಿ ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಇವ್ರು ಹಿಂಗೆಲ್ಲ ಅಲ್ಲ. ಏನು ಮಾಡೋಕ್ಕೆ ಬಂದಿದ್ದೀರಾ ಇವತ್ತು? ನಾವು ಇಲ್ಲಿ ನಿಮ್ಮನ್ನೆಲ್ಲ ತೋರಿಸೋಣ, ನಿಮಗೆಲ್ಲ ಸ್ವಲ್ಪ ಫ್ಯಾನ್ಸ್ ಕ್ರಿಯೇಟ್ ಆಗಲಿ ಅಂತ. ಫ್ಯಾನ್ಸ್ ಕ್ರಿಯೇಟ್ ಮಾಡೋಕ್ಕೆ ವರ್ಕೌಟ್ ಮಾಡ್ತೀರಾ ಇವತ್ತು? ಖಂಡಿತ.
ಆ್ಯಕ್ಚುಲಿ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅಂದರೆ ತುಂಬ ಬೆಂಡೆತ್ತಾರೆ. ಇವರು ಕೂಡ ನನಗೆ ವರ್ಕೌಟ್ ಹೇಳ್ಕೊಡ್ತಾರೆ. ನಾನು ಏನಾದರೂ ವರ್ಕೌಟ್ ಮಾಡಲ್ಲ ಅಂತ ಅಂದರೆ ಇಲ್ಲ ಮಾಡಿ 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 ಇನ್ನೂ ಮಾಡಿ ಅಂತ 5 ಸೆಟ್ಸ್ ಎಲ್ಲ ಮಾಡಿಸ್ತಾರೆ. ಯಪ್ಪ ಟಾರ್ಚರ್. ನಮ್ಮ ಜಿಮ್ಗೆ ತುಂಬ ಸೀನಿಯರ್ ಸಿಟಿಸನ್ ಇವರು 6 ಇಯರ್ಸಿಂದ ಬರ್ತಾ ಇದ್ದಾರೆ. ಫಿಟ್ನೆಸ್ ಫ್ರೀಕ್ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹೇಳಿದ ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಳ್ಳೆಯದನ್ನೇ ಹೇಳಿ ಪ್ಲೀಸ್. ಹೇಳ್ಕೊಟ್ಟಿದ್ದಲ್ಲ ಹೇಳಿದ್ದೀನ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇಲ್ಲ ನಿಜ ಹೇಳಿ ಸರ್, ನಾನು ಹೆಂಗೆ ವರ್ಕೌಟ್ ಮಾಡ್ತೀನಿ? ಇಲ್ಲ ಮಾಡ್ತಾರೆ, ಏನೇ ಪುಷ್ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಇವ್ರನ್ನ ನೋಡಿ ಮೋಟಿವ್ ಮಾಡ್ಬೋದು ಬೇರೆಯವ್ರನ್ನೆಲ್ಲರೂ. ತುಂಬ ಚೆನ್ನಾಗಿ ಹೇಳಿದ್ದಾರೆ. 1000 ರೂಪಾಯಿಗೆ ಸಾಕು. ಈಗ ಫಸ್ಟ್ ಸ್ಟ್ರೆಚಿಂಗ್ ಮಾಡೋಣ. ಫಸ್ಟ್ ನಮ್ಮ ಟ್ರೈನರ್ನ ಮೀಟ್ ಮಾಡೋಣ. ಅವ್ರು ಏನು ಹೇಳ್ಕೊಡ್ತಾರೆ ಇವತ್ತು ಆ ವರ್ಕೌಟ್ ಮಾಡ್ತೀವಿ. ಫಸ್ಟ್ 8 ಡೊನೇಷನ್ 10 ಮಾಡಿ. ಶೂ 3 4 5 6 1 2 3 4 12. One. Two. One more. ಇವರು ಆ್ಯಕ್ಚುಲಾಗಿ ಪ್ರಾಪರಾಗಿ ವಾರ್ಮಪ್ ಮಾಡಿ ಒಂದು 6 ಮಂತ್ ಆಗಿದೆಯೇನೋ. ವಾರ್ಮಪ್ ಹೇಳಿದ್ರೆ ಏನು ಅಂದರೆ ಅರ್ಧಂಬರ್ಧ ಮಾಡೋದು, ಅರ್ಧಂಬರ್ಧ ಮಾಡಿ ಸರ್ ಡನ್. ಅಲ್ಲಿ ಬರೋದು ಹೀಗೆ ನೆಕ್ಸ್ಟ್ ವರ್ಕೌಟ್ ಏನು ಇವತ್ತು ಮಾಡ್ತಿದ್ದಾರೆ ನೋಡಿ. ಕ್ಯಾಮ್ರಾ ಇರೋದಕ್ಕೆ ಪ್ರಾಪರಾಗಿ ಫುಲ್ ಮಾಡ್ತಿರೋದು. ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ, ಇಲ್ಲ ಅಂತ ಹೇಳ್ತಿಲ್ಲ, ಸೂಪರಾಗಿ ಮಾಡ್ತೀರಾ. ಹೋಗಿ ವಾಟರ್ ಕುಡಿತೀರಾ? ಸ್ವಲ್ಪ ಕುಡೀರಿ, ಅಷ್ಟೇ ಕುಡಿಬೇಕು. ಸೇಮ್ ಲೆಗ್ಸ್ ಮಾಡೋಣ ಇವತ್ತು. ಲೆಗ್ಸ್ ಮಾಡೋಕ್ಕೆ ಮೊದಲು ಲೋಯರ್ ಬಾಡಿ ಫ್ರೀ ಮಾಡಿ, ಓಕೆನಾ? 10 ಮಾಡಿ ಬೋತ್ ಸೈಡ್. ಒಂದು ಆ್ಯಕ್ಚುಲಿ ನೆನೆ ಹೇಳಿದೆ ಸರ್ಗೆ ನಾನೊಂದು ಜಿಮ್ದು ಬ್ಲಾಗ್ ಮಾಡ್ತೀನಿ ಅಂತ. ಐ ಥಿಂಕ್ ಇವ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನನಗೆ. ಏನಂತ ಮಾಡಿಸ್ಲೇಬೇಕು ಅಂತ ಟಾರ್ಚರ್ ಕೊಡಬೇಕು. ಸುಮ್ಮನೆ ಡೈಲಿ ತಮಾಷೆ ಮಾಡ್ತಿರ್ತೀರಲ್ಲ, ತಮಾಷೆಗೆ ಹೇಳಿದ್ದೀರ ಅಂದ್ಕೊಂಡೆ. ಇಲ್ಲ ನಿಜವಾಗ್ಲೂ ಸತ್ಯ. ಪಕ್ಕ ಬೆಂಡೆತ್ತಿದ್ದಾರೆ ಇವತ್ತು. ಅಟ್ಲೀಸ್ಟ್ ವೀಡಿಯೋ ಇದ್ದಾಗಲಾರು ಚೆನ್ನಾಗಿ ಮಾಡ್ತೀರ ನೋಡ. ಫುಲ್ ಫೀಲ್ ಮಾಡ್ತೀರಾ ಇವತ್ತು ಅಂತ ಅರ್ಧ ಮಾಡ್ತೀರಲ್ಲ. ಆ್ಯಕ್ಚುಲಿ ಇಲ್ಲಿ ಎಷ್ಟು ಕಾಂಪಿಟೇಷನ್ಸ್ ನಡೆಯುತ್ತೆ ಅಂದರೆ ನನ್ನ ಜಿಮ್ ಫ್ರೆಂಡ್ಸ್ ಇನ್ನೂ ಒಂದು ಗ್ರೂಪೇ ಇದೆ, ಒಂದು ಗ್ಯಾಂಗ್ ಇದೆ. ಅದರಲ್ಲಿ ಫ್ಯೂ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಬರಬೇಕು. ನಾನೇನೋ ಒಂದು 25-30 ಹಂಗೆ ಹಾಕ್ಕೊಂಡ್ರೆ ಇಲ್ಲೆಲ್ಲ 120 ಹಾಕೋತಾರೆ. ಹಾಕ್ಸಿ ಅಂತ ಕಾಂಪಿಟೇಷನ್ ಮೇಲೆ ಹಾಕ್ತಾರೆ. ಸೀರಿಯಸ್ಲಿ ನನ್ನ ಕೈಲಿ ಅಷ್ಟೆಲ್ಲ ಆಗಲ್ಲ. ಸುಮ್ಮನೆ ಇವರೆಲ್ಲ ಮೋಟಿವೇಟ್ ಮಾಡ್ತಾರೆ ಅಂತ. 1 2 ಹ್ಯಾಂಡ್ ಬಿಡಿ, ಕೆಳಗಿರ್ತೀವಿ. ಬನ್ನಿ ಸಾಕು, ಎಲ್ಲ ಒಂದೊಂದು ಎಕ್ಸಸೈಸ್ ಮಾಡೋಣ. ಎಲ್ಲ ಮಾಡ್ಸೋಕ್ಕಾಗಲ್ಲ ಈಗ, ಅಷ್ಟೇ. ನೀಟಾಗಿ ಸೂಪರಾಗಿ ಎಡಿಟ್ ಮಾಡಬೇಕು. ಹಾಕಿ 45 ಹಾಕಿ. ಹೋಲ್ಡ್ ಸ್ಲೋವಾಗಿ ಮಾಡಿ. 1 2 8 7 1. ಇನ್ನೊಂದು ಕಮ್ಮಿ ಮಾಡಿ. ಡ್ರಾಪ್ ಮಾಡಿ. ಕಮ ಫಾಸ್ಟ್ ಕ್ಲಾಸ್. One more. 5. Come on. 5 more. Easy. 4 8. Come on. 9. One more. ಹಾಯ್. ಸೇ ಹಾಯ್. ಇವ್ರು ಆ್ಯಕ್ಚುಲಿ ತುಂಬ ಶೈ. ಸೊ ಇಲ್ಲ ಹಾಯ್ ಮಾಡಿ. ಹಾಯ್. ನಾನು ಹೇಗೆ ವರ್ಕೌಟ್ ಮಾಡ್ತೀನಿ ಜಿಮ್ಮಲ್ಲಿ? ತುಂಬ ಚೆನ್ನಾಗಿ ಮಾಡ್ತೀರಾ ವರ್ಕೌಟು. ನಿಜ ಹೇಳಿ. ನಿಜ ಅಲ್ಲ ಹೇಳಬೇಕು. 6 ವರ್ಷದ ಫ್ರೆಂಡ್ ಇವರು. ಸೊ ನನ್ನ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ ನಿಮಗೆ. ಹೇಳಿ, ಒಳ್ಳೇದೇ ಹೇಳಿದ್ನಲ್ಲ. ಪಾರ್ಟಿ ಏನು ಡಯಟಲ್ಲಿದ್ದೀರಿ? ಯಾವಾಗಲೂ 6 ವರ್ಷದಿಂದ ಇಬ್ಬರು ಡಯಟಲ್ಲಿದ್ದೀರಾ? ಡಯಟ್ ಪಾರ್ಟಿಗೆ ಕೇಳಿದ್ದು. ಡಯಟಲ್ಲಿದ್ದೀರಿ. ಎಸ್, ಫ್ರೆಂಡ್ಸ್ ಅಲ್ವಾ, ಬಿಟ್ಕೊಡಲ್ಲ. ಥ್ಯಾಂಕ್ ಯು. ಹಾಯ್ ಮೋಹನ್ ಸರ್. ಹಲೋ. ಇವರು ಮೋಹನ್ ಸರ್ ಅಂತ. ಒಂದು ಸರಿ ನಮ್ಮ ಟ್ರೈನರ್ ಬಂದಿಲ್ಲದೆ ಇರುವಾಗ ಇವರು ಕೂಡ ನಮಗೆ ಟ್ರೈನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ಗೆ ಟ್ರೈನ್ ಕೂಡ ಮಾಡಿದ್ದಾರೆ.
ಸೊ ಎಸ್ ಸರ್ ಹೇಗೆ ವರ್ಕೌಟ್ ಮಾಡ್ತೀನಿ ಸರ್ ನಾನು? ಸೂಪರಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಆ್ಯಂಡ್ ಇವರು ನಾನು ಬಂದಾಗೆಲ್ಲ ಒಂದು ಸಾಂಗ್ ಹೇಳ್ತಾರೆ, ಕರಿಮಣಿ ಮಾಲಿಕ ನೀನಲ್ಲ ಅಂತ. ಆಮೇಲಿಂದ ಸಾಂಗ್ ಹಾಕೋಣ ಆಯಿತಾ? ಎಸ್ ಎಸ್ ನನ್ನ ಕೈಲಿ ಎತ್ತಕ್ಕೆ ಹೋಗ್ತಲ್ಲ. ಪ್ರೈಸ್ ಮಾಡಿ ಹ್ಞೂ ಕೆಳಗೆ ಬಿಡಿ ಕಾಲು ಬೇಗ ಮಾಡಿ. ನಿಜ ನಂಗೆ ಟಾರ್ಚರ್ ಕೊಡ್ತಾ ಇದ್ದೀರಾ. ನೀವೆಲ್ಲರೂ ಕರ್ಸಿ ಅಲ್ಲ, ಅದಿನ್ನೂ ಫನ್ನಿ ಆಗಿರುತ್ತೆ. ಕರ್ಸಿ ಅಲ್ಲ, ಅಲ್ಲಿ ನೋಡಿ ಅಲ್ಲಿದ್ದಾರೆ ಮೋಹನ್ ಸರ್ನ ಕರ್ಸಿ. ನಂಗೆ ಟಾರ್ಚರ್ ಕೊಡ್ತಿದ್ದೆ. ಆಗಲ್ಲ. ಸಾಕು ಸಾಕು. ಫೇಸ್ ಎಕ್ಸ್ಪ್ರೆಷನ್ ಹಾಕ್ಬಿಡೋಣ ಬೋಯ್ ಬೋಯ್ ಅಂತ ನೀವು. ಬಿಟ್ಬಿಡಿ ನನ್ನ ಮಮ್ಮಿ. ಮೇನ್ ಇಂಪಾರ್ಟೆಂಟ್ ಲೆಗ್ಸ್ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಬೇಕು. ಲೆಗ್ಸ್ ಅಂತ ಅಲ್ಲ, ಸೊ ಏನು ವರ್ಕೌಟ್ ಮಾಡಿದ್ರು ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವ್ರು ತುಂಬ ಚೆನ್ನಾಗಿ ಸ್ಟ್ರೆಚಿಂಗ್ ಮಾಡ್ತಾರೆ. ಸೊ ಎಸ್ ಸಂವಿಧಾನ ಸುಸ್ತಾಗೋಯ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ನನ್ನ ವರ್ಕೌಟ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಯಾವ್ಯಾವ ರೀತಿ ತರಲೆ ಮಾಡ್ತೀನಿ ಜಿಮ್ಮಲ್ಲಿ, ಎಷ್ಟು ವರ್ಕೌಟ್ ಮಾಡ್ತೀನಿ, ಐ ಹೋಪ್ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಮೇಡಮ್ ಎಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸೆಟ್ಟಿಗೆ ಸೀನಿಯರ್ ಮೋಸ್ಟ್ ಅಂದ್ರೆ ಏಜ್ ಅಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್